ಡೈರೆಕ್ಟ್ ಪಂಚ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷ ಅತಿಥಿಯೊಬ್ಬರಿದ್ದಾರೆ. ಇವರು ಮಾಜಿ ಶಾಸಕರು, ಅದರ ಜೊತೆಗೆ ಸಮಾಜ ಸೇವಕರು, ಅತ್ಯುತ್ತಮ ಶಾಸಕರು ಅಂತ ಹೇಳಿ ಪ್ರಶಸ್ತಿಯನ್ನು ಜನರಿಂದ ಪಡ್ಕೊಂಡಂತಹ ಮೊಹಿದ್ದೀನ್ ಬಾವ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊಹಿದ್ದೀನ್ ಬಾವ ಅಂತ ಹೇಳಿದ್ರೆ ನೆನಪಾಗೋದು ಅಲ್ಲಿ ಯಾವುದೇ ರೀತಿಯ ಜಾತಿ ಅಲ್ಲ, ಎಲ್ಲರನ್ನ ಒಳಗೊಂಡಂತಹ ಒಬ್ಬ ವ್ಯಕ್ತಿ. ಯಾಕಂದರೆ ನಿಮ್ಮ ಒಂದಷ್ಟು ಕಾರ್ಯಕ್ರಮಗಳನ್ನು ನಾನು ಕೂಡ ನೋಡ್ತಾ ಇರ್ತೀನಿ, ಮತ್ತು ನಾನು ಮತ್ತು ನಮ್ಮ ಎಡಿಟರ್ಸರು ಡಿಸ್ಕಸ್ ಮಾಡ್ತಾ ಇದ್ವಿ. ಇವತ್ತು ನಮ್ಮ ಆಫೀಸಿಗೆ ನೀವು ಬರ್ತೀರಾ ಅಂದಾಗ ಅವ್ರಿಗೆ ನಾನು ಹೇಳಿದ್ದು, ಸರ್ ನಾನು ಅವ್ರದ್ದು ಪೇಜ್ ಆಗಲಿ ಅಥವಾ ನಮ್ಮ ಚಾನಲಲ್ಲಿ ಅಥವಾ ಬೇರೆ ಬೇರೆ ಕಡೆ ವಾಚ್ ಮಾಡ್ತಾ ಇರ್ತೀನಿ, ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಳ್ತಾರೆ, ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಪಕ್ಷ ಅಂತ ಗುರುತಿಸ್ಕೊಂಡವರಲ್ಲ ಅಂತ ಹೇಳಿ. ಸರ್, ಮೊದಲಿಗೆ ನಿಮ್ಮ ಬಗ್ಗೆ ಹೇಳೋದಾದರೆ, ನಿಮ್ಮ ಪರಿಚಯ MLA ಆಗಿದ್ದಂಥವರು, ಕಾಂಗ್ರೆಸ್ ಪಕ್ಷದಿಂದ ಅಲ್ಲಿಂದ JDSಗೆ ಬರ್ತೀರಾ, ಈಗ ಪ್ರೆಸೆಂಟ್ ಹೇಳಿ ಸರ್. ಪ್ರೆಸೆಂಟ್ ಈಗ ನಾನು ಆ್ಯಕ್ಟಿವ್ ಆಗಿ ಜನಸೇವೆಯನ್ನು ಮಾಡ್ತಾ ಇದ್ದೇನೆ. ಖಂಡಿತ ದೇವರು ನಮಗೆ ಜೀವನವನ್ನು ಕೊಟ್ಟಿದ್ದಾರೆ. ಆ ಜೀವನವನ್ನು ಸಾರ್ಥಕವಾಗಿ ನಾವು ಮಾಡಿಸಿದರೆ ಖಂಡಿತವಾಗಿಯೂ ಎಲ್ಲರೂ ಸಾಯುವರಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಸ್ವರ್ಗ ಪ್ರಾಪ್ತಿಯಾಗಬೇಕು ಅಂತ ಹೇಳೋದಾದರೆ ಖಂಡಿತವಾಗಿಯೂ ನಾವು ಜನರನ್ನು ಪ್ರೀತಿಸಿ ಸೇವೆ, ಯಾವ ರೀತಿಯಲ್ಲಿ ನನಗೆ ಸಣ್ಣದಿಂದ ಬಾಲ್ಯದಿಂದ ನನ್ನ ತಂದೆ ತಾಯಿ, ಅದೇ ಥರ ನಾನು ಕಲಿತಂಥ ವಿದ್ಯಾ ಮಂದಿರದಲ್ಲಿ ಮತ್ತು ಮದ್ರಸಾದಲ್ಲಿ ಸಮೇತ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ನನಗೆ ಆ ಬುದ್ಧಿ ಮಾತನ್ನು ಹೇಳಿಕೊಟ್ಟದ್ದನ್ನು ನಾನು ಇವತ್ತಿಗೂ ಪಾಲನೆ ಮಾಡ್ಕೊಂಡು ಬಂದಿದ್ದೇನೆ. ಹಿರಿಯರಿಗೆ ಗೌರವ ಕೊಟ್ಟು, ಕಿರಿಯರನ್ನು ಪ್ರೀತಿಸಿ, ಎಲ್ಲರಿಂದಲೂ ನಾವು ಚೆನ್ನಾಗಿದ್ದರೆ ಖಂಡಿತವಾಗಿಯೂ ಮನುಷ್ಯ ಹುಟ್ಟಿದ ಮೇಲೆ ಇನ್ನೊಬ್ಬನಿಗೆ ಸಹಾಯ ಮಾಡೋದನ್ನು ಕಲಿಯಬೇಕು ಅಂತ ಹೇಳುವಂತಹ ಒಂದು ನಿಯತ್ತನ್ನು ಇಟ್ಕೊಂಡು ಬಾಲ್ಯದ ದಿವಸದಿಂದಲೇ ನಾನು ಅದನ್ನು ಪ್ರಾರಂಭಿಸಿದ್ದೇನೆ. ನನ್ನ ಬಾಲ್ಯದ ದಿವಸದಲ್ಲಿ ಅನೇಕ ಸಮಾಜ ಸೇವೆ ಕಾರ್ಯಕ್ರಮಗಳಲ್ಲಿ ಭಾಳ ಇಂಟ್ರೆಸ್ಟ್ ಇತ್ತು. ಅದರ ಮೂಲಕ ನಾನು ಒಂದು ಕ್ಲಬ್ಬಿನ ಅದು ಸ್ಪೋರ್ಟ್ಸ್ ಕ್ಲಬ್ ಅಂತೇಳಿ ಪ್ಯಾರಡೈಸ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಫಸ್ಟಿಗಿತ್ತು. ಆಮೇಲೆ ಅದು ಪ್ಯಾರಡೈಸ್ ಯೂತ್ ಕ್ಲಬ್ ಅಂತೇಳಿ ಆಯಿತು. ಅಂಥ ಕ್ಲಬ್ಬಲ್ಲಿ ನಾನು ನನ್ನನ್ನು ಗುರುತಿಸಿಕೊಂಡು ಅಲ್ಲಿ ಕ್ರೀಡೆಯಲ್ಲಿ ನಾನು ಕ್ರಿಕೆಟ್ ಆಟದಲ್ಲಿ ನನ್ನನ್ನು ತೊಡಗಿಸಿಕೊಂಡು ಮತ್ತು ಎಲ್ಲ ಕ್ರೀಡೆಯನ್ನು ನಾನು ಪ್ರೀತಿಸಿ, ಬಹುಶಃ ಕ್ರಿಕೆಟಿಗೆ ಮಾತ್ರ ನಾನು ಸೀಮಿತನಾಗಿಲ್ಲ. ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಅದೇ ಥರ ರನ್ನಿಂಗ್ ರೇಸ್ ಇರ್ಬೋದು, ಅಥವಾ ನನ್ನ ಎಕ್ಸಸೈಸ್ ಕಾರ್ಯಕ್ರಮಗಳಿರ್ಬೋದು, ಇಂಥದ್ರಲ್ಲೆಲ್ಲ ನಾವು ಪ್ರತಿಯೊಂದರಲ್ಲೂ ಭಾಗವಹಿಸಿ ಸಾಂಸ್ಕೃತಿಕ ನೆಲೆಯಲ್ಲೂ ನನ್ನನ್ನು ತೊಡಗಿಸಿಕೊಂಡು ಬಹುಶಃ ಬೆಳೆದು ಬಂದು ಇವತ್ತು ನಾನೊಂದು ಶಾಸಕನಾಗಿದ್ದು ಅಂತ ಹೇಳಿದರೆ ಅದು ಸುರತ್ಕಲ್ ಅಂತ ಹೇಳುವಂಥ ಒಂದು ಪ್ರದೇಶ. ಖಂಡಿತ 80-82% ಬಹುಸಂಖ್ಯಾತರು ಇರುವಂಥ ಉಳ್ಳಾಳ. ನಾರ್ಮಲಿ ಅದು ನಿಮ್ಗೆ ಗೊತ್ತಿದೆ, ಅಲ್ಲಿ 63% ಮೈನಾರಿಟಿ ವೋಟ್ಸ್, ಕ್ರಿಶ್ಚಿಯನ್ ಮತ್ತು ಮಂಗಳೂರು. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರತ್ಕಲ್, ಯು ನೋ ದ್ಯಾಟ್, 2011ರಲ್ಲಿ 1992 11 ಮರ್ಡರ್ಸು ಆ ಒಂದು ಸುರತ್ಕಲ್ ಪ್ರದೇಶ. ಅಲ್ಲಿ ಆವಾಗ ಗಲಾಟೆ ಆಗೋದು, ಬಂದು ಅದು ಇದು ಅಂತೆಲ್ಲ ಭಾಳಷ್ಟು ದೊಡ್ಡ ಇದಿತ್ತು. ಅದೇ ಥರ 1995 ಒಂದು 5-6 ಮರ್ಡರ್ಗಳು, ಇಂಥ ಒಂದು ಕೆಲಸಗಳು ಆಗುತ್ತಿದ್ದಂತಹ ಸುರತ್ಕಲ್ಲಿ ಬಹುಶಃ ಬಹುಸಂಖ್ಯಾತರಲ್ಲಿ ಅದು ಬಂಟರ ಸಮುದಾಯ, ನಾಗಪ್ಪಾಳ್ಬವ್ರು ಇರ್ಬೋದು, ಸುಬ್ಬಯ್ಯ ಶೆಟ್ಟಿಯವರಿರ್ಬೋದು, ಮಾಜಿ ಶಿಕ್ಷಣ ಮಂತ್ರಿಗಳು, ಅದೇ ಥರ ಲೋಕಯ್ಯ ಶೆಟ್ಟಿಯವರಿರ್ಬೋದು, ವಿಜಯಕುಮಾರ್ ಶೆಟ್ಟಿಯವರಿರ್ಬೋದು, NM ಅಡ್ಯಂತಾಯರವರು ಇರ್ಬೋದು. ಇಂತಹ ಬಲಿಷ್ಠ ಬಂಟರ ಒಂದು ಪ್ರಬಲ ಕ್ಷೇತ್ರವಾಗಿದ್ದಂತಹ ಆ ಕ್ಷೇತ್ರದಲ್ಲಿ ಕೆಲವು ಇತರ ಸಮುದಾಯದ ವ್ಯಕ್ತಿಗಳು ಬಂದಿದ್ದರು, ಆದರೆ ಪ್ರಾಬಲ್ಯವಾಗಿ ಬಂಟರು ಆಳಿದಂತಹ ಒಂದು ಕ್ಷೇತ್ರವಾಗಿತ್ತು. ನನ್ನ ಬಾಲ್ಯದ ದಿವಸಗಳಲ್ಲೇ ನಾನು ಈ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಒಲವನ್ನು ಹೊಂದಿರೋದ್ರಿಂದ ಯಾಕೆಂದರೆ ಸಮಾಜ ಸೇವೆಯ ಬಗ್ಗೆ ನನಗೆ ಭಾಳಷ್ಟು ಒಂದು ಒಳ್ಳೆಯ ಹುರುಪಿತ್ತು. ಅದು ಇವತ್ತಿನವರೆಗೂ ಅದನ್ನು ನಾನು ಮುಂದುವರಿಸಿ ಬಂದಿದ್ದೇನೆ. ಅದರ ಮೂಲಕ ಇವತ್ತು ನಾನು ಸೋತಿರ್ಬೋದು, ಬಟ್ ಜನರು ನನ್ನನ್ನು
ಮನ್ಸ್ ಗೆದ್ದಿದ್ದೀರಾ? ಜನರು ಒಂದು ಯಾವ ರೀತಿಯಲ್ಲಿ ಅದನ್ನು ಯಾವುದಾದ್ರೂ ನನಗೆ ಒಂದು ಒಪ್ಪಿಸಿದರೆ ಅದು ಸುಮ್ಮನೆ ಕಾಟಾಚಾರಕ್ಕಾಗಿ ನಾವು ಮಾಡಬೇಕು ಅಥವಾ ಇದು ಮಾಡಬೇಕು ಅಂತೇಳಿಲ್ಲ. ಅದನ್ನು ಗುರಿ ಮುಟ್ಟುವ ತನಕ ನಾನು ಅದನ್ನು 98% ನಾನು ಯಾವುದಾದ್ರೂ ನನಗೆ ಕೆಲಸ ಕೊಟ್ಟರೆ ಅದನ್ನು ಸಕ್ಸಸ್ ಮಾಡಿ ಕೊಟ್ಟದ್ದಂಥದ್ದೇ ನನ್ನ ಜೀವಮಾನದಲ್ಲಿ ಮುಖ್ಯ. ಆ ಸಕ್ಸಸ್ ಮಾಡಿಕೊಟ್ಟಿದ್ದೀರ ಅನ್ನೋದಕ್ಕೆ ಉದಾಹರಣೆ ನಿಮ್ಮ ಅಧಿಕಾರ ಅವಧಿಯಲ್ಲಿ ಉತ್ತಮ ಶಾಸಕರು ಅನ್ನುವಂತಹ ಪ್ರಶಸ್ತಿ, ಅದು ಜನರಿಂದ ಸಂದಂತಹ ಗೌರವ. ಇದು ಒಬ್ಬ ಶಾಸಕರಿಗೆ ಇದಕ್ಕಿಂತ ಇನ್ನೇನು ಗೌರವ ಬೇಕು ಸರ್? ನಿಜಕ್ಕೂ ತೃಪ್ತಿ ಪಟ್ಟಿದ್ದೇನೆ ನಾನು. ನನಗೆ 4 ಸರ್ತಿ ನನಗೆ ಶಾಸಕನಾಗಿ ನಿಲ್ಲಲಿಕ್ಕೆ ನನಗೆ ಅಂದಿನ ದಿವಸಗಳಲ್ಲಿ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿತ್ತು. 3 ಬಾರಿ ನನಗೆ ಟಿಕೆಟನ್ನು ನೀಡಿತ್ತು. ಅದರಲ್ಲಿ 2ನೇ ಬಾರಿಗೆ, ಮೊದಲನೇ ಬಾರಿಗೆ ನಾನು ಅದು ಬಲಿಷ್ಠ ಬಹುಸಂಖ್ಯಾತರ ಪ್ರದೇಶ ಆದ್ರೂ ನಾನು 5,500 ಮತಗಳಿಂದ ಸೋಲ್ತೇನೆ. ಭಾಳ ಕಡಿಮೆ ಅಂತರದಿಂದ ಸೋಲ್ತೇನೆ. ಅದು ಪಾಲೆಮಾರು ಅಂತ ಹೇಳುವಂಥ ಆ ಭಾಗದಲ್ಲಿ ಪ್ರಬಲ ವ್ಯಕ್ತಿಯಾಗಿದ್ದರು. ತದನಂತರ ಅವರನ್ನು ನಾನು ಸೋಲಿಸ್ತೇನೆ. ಸಾಧಾರಣ 7,000 ಮತಗಳಿಂದ ನಾನು ಸೋಲಿಸ್ತೇನೆ. ತದನಂತರ ಮಗದೊಮ್ಮೆ ನನಗೆ ಆ ಭಾಗದಲ್ಲಿ ಈ ಮೋದಿಯವರ ಅಲೆ ಇರುವಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದಲ್ಲಿ ಕಂಪ್ಲೀಟು ಕಾಂಗ್ರೆಸ್ ಪಕ್ಷ ನೆಲಕಚ್ಚಿತ್ತು. ಆ ಸಂದರ್ಭದಲ್ಲೂ ಸಮೇತ ನಾನು 17,000 ಒಟ್ಟಿಗೆ ಸೋತಿದ್ದು. ತದನಂತರ ನನಗೆ ಟಿಕೆಟ್ ಆಗಿತ್ತು. ಈ ಸಾರಿ ನಾನು 23ಯಲ್ಲಿ ನನಗೆ ಟಿಕೆಟ್ ಸಿಕ್ಕಿದರೆ ಖಂಡಿತವಾಗಿಯೂ ನಾನು ಶಾಸಕನಾಗಿ ಬರ್ತಿದ್ದೆ. ಬಹುಶಃ ಮಂತ್ರಿಯಾಗುವಂಥ ಸಂದರ್ಭವೂ ಇತ್ತು. ಆದರೆ ಕೆಲವು ಕುಹಕ ಶಕ್ತಿಗಳು, ಬಹುಶಃ ಪಕ್ಷದ ಹೈಕಮಾಂಡ್ ನನ್ನ ಪರವಾಗಿತ್ತು. ಬಟ್ ರಾಜ್ಯದ ಅಧ್ಯಕ್ಷರಿಗೆ ಕೆಲವು ಒತ್ತಡಗಳನ್ನು ಹಾಕಿ ಯಾವುದೋ ಒಂದು ಕೆಟ್ಟ ಉದ್ದೇಶದಿಂದ ಇವತ್ತು ಆ ಭಾಗದಲ್ಲಿ ನನಗೆ ಅನ್ಯಾಯ ಮಾಡುವಂಥದ್ದು, ನನಗೆ ಆದಂತಹ ಟಿಕೆಟನ್ನು ಕಸಿಯುವಂಥ ಇದಾಯಿತು. ಆದರೂ ನನಗೆ ಸಮಾಧಾನ ಅಂತ ಹೇಳಿದರೆ, ನಾನು ಆ ಭಾಗದಲ್ಲಿ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಸರ್ವರಿಗೂ ಸಮಪಾಲು ಥರ ಯಾವ ರೀತಿಯಲ್ಲಿ ನಮಗೆ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆ ಒಂದು ಪೀರಿಯಡ್ ಬಹಳಷ್ಟು ಒಳ್ಳೆಯ ಅಭಿವೃದ್ಧಿಯ ಒಂದು ಪರ್ವವಾಗಿತ್ತು 2013-18. ಆ ಸಂದರ್ಭದಲ್ಲಿ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ನನಗೆ ಬಹುಶಃ ಮುಖ್ಯಮಂತ್ರಿಗಳು ಬಹಳಷ್ಟು ಬೆಂಬಲವನ್ನು ನೀಡಿದರು. ಆ ಭಾಗದಲ್ಲಿ ನಾನು ತಂದಂತಹ ಫಂಡ್ಗಳಿಂದ ಅಲ್ಲಿ ಸುರತ್ಕಲ್ ಅಂತ ಹೇಳುವಂಥ ಪ್ರದೇಶದಲ್ಲಿ ಬಹುಶಃ ಬಹಳ ಕಿರಿದಾದಂಥ ರಸ್ತೆ, MRPL ಅಂತ ದೊಡ್ಡ ದೊಡ್ಡ ಕಾರ್ಖಾನೆಗಳಿದ್ದಂಥ ಸಂದರ್ಭದಲ್ಲಿ ಅಲ್ಲಿಯ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ ಅಲ್ಲಿಯ ಆ ಅಂದವನ್ನು ಬಹಳಷ್ಟು ಆ ಸ್ಕ್ರ್ಯಾಪ್ ಮರ್ಚೆಂಟ್ಗಳೆಲ್ಲ ಇರುವಂಥ ಪ್ರದೇಶ ಅವರನ್ನೆಲ್ಲ ಶಿಫ್ಟ್ ಮಾಡಿಸಿ ಮತ್ತು ಆ ಭಾಗಕ್ಕೆ ಒಂದು ವಿಶೇಷ ರೀತಿಯಲ್ಲಿ ಒಂದು ಡೆವಲಪ್ಮೆಂಟ್ ಮಾಡುವಂಥ ಕನಸನ್ನು ಹೊಂದಿ ನಾವು ಯಾವ ರೀತಿಯಲ್ಲಿ ಜಾತಿ ಅಂತ ಹೇಳುವಂಥ ನೆಲೆಯಲ್ಲಿ ನಾನು ಆ ಭಾಗದಲ್ಲಿ ನನ್ನನ್ನು 2018ರಲ್ಲಿ ಸೋಲಿಸುವಂಥ ಕೆಲಸ ಆಯಿತು. ಜಾತಿ ಅಂತ ಹೇಳುವಂತಹದ್ದು ಅದು ಭಾಳಷ್ಟು ಅದನ್ನು ನಾನು ಹೇಟ್ ಮಾಡ್ತಾಯಿದ್ದೇನೆ. ಯಾಕೆಂತ ಹೇಳಿದರೆ ಇವತ್ತು ರಾಜಕೀಯದಲ್ಲಿ ನಿಮಗೆ ಜಾತಿ ಹಿಂದೂ ಮುಸಲ್ಮಾನ್ ಅಂತ ಹೇಳುವಂಥ ಅಡ್ಡಗೋಡೆಯನ್ನು ಇಟ್ಟುಕೊಂಡು ಮಾಡ್ತಾರೆ. ಆದರೆ ಉದಾಹರಣೆಯಾಗಿ ನಾನು ಸುರತ್ಕಲ್ನಿಂದ ಒಂದು ದೇವಸ್ಥಾನಕ್ಕೆ, ಗಣಪತಿ ದೇವಸ್ಥಾನ ಅಂತೇಳಿ ಕಾಟುಪಳ್ಳದೆ ಇಲ್ಲಿದೆ, ಅದಕ್ಕೆ 6 ಪಥಗಳ ರಸ್ತೆಯನ್ನು ಬಹುಶಃ PWDಯಿಂದ ಒಂದು ಕಾರ್ಪೊರೇಷನ್ UDಗೆ ನಾನು ತರ್ತೇನೆ. ಆ ತಂದದ್ದು ಬಜೆಟಲ್ಲಿ ಬಂದಂಥ 68 ಕೋಟಿಯನ್ನು ನಂತರ ಬಂದಂಥ ದೇವಸ್ಥಾನಕ್ಕಿಟ್ಟಂಥ ರೋಡನ್ನು ನಂತರ ಬಂದಂಥ ಶಾಸಕರು ಭರತ್ ಶೆಟ್ಟರು ಆ ಸಂದರ್ಭದಲ್ಲಿ ಅದನ್ನು ಅವರು 18 ಕೋಟಿ ಮಾತ್ರ ಆ ದೇವಸ್ಥಾನಕ್ಕಿಟ್ಟು 50 ಕೋಟಿಯನ್ನು ಎಂದೊಂದು ವಾರ್ಡಿಗೆ 2 ಕೋಟಿ ಹಚ್ಚಿದರು. ಆದರೆ ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಇವತ್ತು ಜಾತಿ ಮತ್ತು ದೇವರು ಅಂತ ಹೇಳುವವರಿಗೆ ದೇವಸ್ಥಾನಕ್ಕೆ ತಂದ ಫಂಡನ್ನು ಎಲ್ಲೆಲ್ಲಿಗೆ ಹಂಚುವಂಥದ್ದು, ಯಾರು ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಜನ ಪ್ರಶ್ನೆ ಮಾಡೋದಿಲ್ಲ. ಖಂಡಿತ. ಇವತ್ತು ನಾನಿದ್ದಂಥ ಸಂದರ್ಭದಲ್ಲಿ 8 ವರ್ಷಗಳಾಯಿತು, 9ನೇ ವರ್ಷ ಇದು ನಡೆಯುವಂಥದ್ದು. ಅಲ್ಲಿ ಬಡವರಿಗೆ ಒಂದು 700 ಮನೆಗಳನ್ನು ಮಾಡಿದ್ದನ್ನು ನಾನು ಪ್ರಾರಂಭ ಮಾಡಿ ಅದನ್ನು ಕೊಡುವಂಥ ವ್ಯವಸ್ಥೆ 2-3 ವರ್ಷದಲ್ಲಿ ಆಗ್ತಿತ್ತು. ಆದರೆ ನನ್ನ ನಂತರ ಅದು ಕಮರಿ ಹೋಯಿತು. ಇವತ್ತು 8 ವರ್ಷದಲ್ಲೂ ಬಡವರಿಗೆ ಮನೆ ಸಿಕ್ಕಲಿಲ್ಲ. ತದನಂತರ ಆದಂತಹ ದಿವಸಗಳಲ್ಲಿ ಯಾವ ರೀತಿಯ ಬೆಳವಣಿಗೆ ಆಯಿತು ಅಂತ ಹೇಳಿದರೆ, ಗ್ರಾಮಾಂತರ ಪ್ರದೇಶ ಮತ್ತು ಆ ಭಾಗದಲ್ಲಿ ಜನರಿಗೆ ಸೇವೆಯನ್ನು ಮಾಡಿದೆ. ಆ ನೆನಪನ್ನು ಖಂಡಿತ ಕೋವಿಡ್ ಟೈಮಲ್ಲಿ ಸಮೇತ ನಾನು ಸೋತಿದ್ದೆ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಶಾಸಕರು ಮಾಡಿದಂತಹದ್ದು, ಫಸ್ಟ್ ಕೋವಿಡಲ್ಲಿ ನಾನು ಸಾಧಾರಣ 4,70,00,000 ಕಿಟ್ ಕೊಡುವಂತಹದ್ದು, ಮನೆಗೆ ನಾನೇ ಹೋಗಿ ಕೊಡುವಂತಹದ್ದು, ಹೋಗಲಿಕ್ಕೆ ಭಯಪಡ್ತಾಯಿದ್ರು ಅಂಥ ಸಂದರ್ಭದಲ್ಲಿ. ಮತ್ತು 2ನೇ ಕೋವಿಡ್ನ ಸಂದರ್ಭದಲ್ಲಿ ಹಾಸ್ಪಿಟಲ್ ಜಾಗ ಇಲ್ಲದಂಥ ಸಂದರ್ಭದಲ್ಲಿ
ಸಾಧಾರಣ 13 ಕೋವಿಡ್ ಸೆಂಟರ್ಗಳನ್ನು ಮಾಡಿ 2 ಡಾಕ್ಟ್ರು, 4-5 ನರ್ಸ್ಗಳನ್ನಿಟ್ಟು ಔಷಧಗಳನ್ನು ಕೊಡುವಂಥ ಕೆಲಸ, ಇಂತಕ್ಕಂಥ ಹಲವಾರು ಕೆಲಸಗಳನ್ನು ಮಾಡಿ ಸೋತ ನಂತರನೂ ಬಹುಶಃ ಉದಾಹರಣೆಗೆ ನಿಮಗೆ ಹೇಳ್ತೇನೆ, 2 ಉದಾಹರಣೆಗಳನ್ನು ನಾನು ಹೇಳಲೇಬೇಕಾಗ್ತದೆ. ನಾನು ಈ ಒಂದು 23ರ ನಂತರ 24ರ ನಾನು JDS ಅಲ್ಲಿ ಸೇರ್ಪಡೆ ಆಗ್ತೇನೆ. ಅದು ಕೊನೆಯ ಗಳಿಗೆಯಲ್ಲಿ. ಅದಕ್ಕೂ ಒಂದು ಕಾರಣ ಇದೆ. ಕೆಲವರು ಎನಿಸ್ಬೋದು ಇವನು JDS ಸಿಗೋದು ಹಾಗೆ ಅಂತೇಳಿ, ತುಂಬ ಜನ ಅಸಮಾಧಾನ ಇರ್ಬೋದು. ನನಗೆ ಕಡೆಗೆ ಉಪವಾಸದ ಸಂದರ್ಭವಾಗಿತ್ತು ರಂಜಾನ್ ತಿಂಗಳಲ್ಲಿ. ಹೈಕಮಾಂಡಿಂದ 2ನೇ 3ನೇ ಲಿಸ್ಟಲ್ಲಿ ನನ್ನ ಹೆಸರು ಕ್ಲಿಯರ್ ಆಗಿತ್ತು. ಅದನ್ನು ಭಾಳ ಒತ್ತಡದಿಂದ ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದರು ಅವರು ಅದನ್ನು ಏನಾದರೂ ಮಾಡಿ ನಿಲ್ಲಿಸಬೇಕು ಅಂತೇಳಿ ಅದನ್ನು ಹೋಲ್ಡ್ ಮಾಡಿಸಿ, ಆದಂಥ ಟಿಕೆಟನ್ನು ಹೋಲ್ಡ್ ಮಾಡಿಸಿ, ನಂತರ ಕಡೆಯ ದಿವಸ ಲಾಸ್ಟ್ನ 224ರಲ್ಲಿ ನನ್ನ ಸೀಟು ಡಿಕ್ಲೇರ್ ಆಗಿದ್ದು 224ನೇ ಸೀಟು. ಅದರಲ್ಲಿ ನನಗೆ ಆದಂಥ ಟಿಕೆಟನ್ನು ಒತ್ತಡಪೂರ್ವಕವಾಗಿ ಅಧ್ಯಕ್ಷರಾದ ನಮ್ಮ AICC ಅಧ್ಯಕ್ಷರ ಒಂದು ಅವರನ್ನು ಒತ್ತಡಕ್ಕೆ ಸಿಲುಕಿಸಿದಂಥ ಒಂದು ಕೆಲಸ ಆಯಿತು. ಆ ಸಂದರ್ಭದಲ್ಲಿ ನನಗೆ ಆದಂತಹ ನೋವು, ಕನಿಷ್ಠ ಪಕ್ಷ ನಿಮಗೆ ಟಿಕೆಟ್ ಸಿಗದಿದ್ದರೆ, ಒಂದು ದೊಡ್ಡ ಸಮುದಾಯ ಆಗಿದ್ದರೆ, ಒಕ್ಕಲಿಗ ಇಲ್ಲದ್ರೆ ಲಿಂಗಾಯತರ ಕಮ್ಯುನಿಟಿ ಆಗಿದ್ದರೆ ಖಂಡಿತವಾಗಿಯೂ ಅವರನ್ನು ಕರೆಸಿ ಏನಾದರೂ ಮಾಡಿಸಿ ನೀವು ಇದು ಮಾಡಬೇಡ. ನಮ್ಮ ಹತ್ರ ಯಾರು ಕೇಳಲಿಕ್ಕೂ ಬರಲಿಲ್ಲ. ಅದನ್ನು ನೀನು ನಿಲ್ಲಬೇಕು, ಏನು ಇದು ಮಾಡಬಾರ್ದು, ಮುಂದಿನ ಅವಕಾಶ ಉಂಟು ಹಾಗೆ ಹೀಗೆ ಅಂತೇಳಿ ಸಾಂತ್ವನ ಹೇಳುವವರೂ ಇರಲಿಲ್ಲ. ಅದೊಂದು ಭಾಳ ಬೇಸರವಾಯಿತು. ಪಾಪ ನನಗೆ ಆ ಸಂದರ್ಭದಲ್ಲಿ ದೇವೇಗೌಡರು, ನಾನು ಯಾರು ಒತ್ತಡದಿಂದ ನಿಂತಿದ್ದೆ, ದೇವೇಗೌಡರು ಖರ್ಗೆಯವರಿಗೂ ಸಮೇತ, ಕಾಂಗ್ರೆಸ್ನ ಅಧ್ಯಕ್ಷರ ಖರ್ಗೆಯವರಿಗೂ ಸಮೇತ ಫೋನ್ ಮಾಡಿ ಹೇಳಿದರು, ಈ ಸೀಟನ್ನು ಮೊಯ್ದೀನ್ ಬಾವರಿಗೆ ಇಡಿ, ನೀವು ಸ್ಪರ್ಧಿಸಲಿ. ಅವರು ಸ್ಪರ್ಧಿಸಿದರೆ ನಾವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕ್ಯಾಂಡಿಡೇಟೇ ಹಾಕುವುದಿಲ್ಲ ಅಂತ ಹೇಳಿದರು. ಅಂತ ಮಾತನ್ನು ಹೇಳಿದ ಮೇಲೆ ನಾನು ಬಹಳಷ್ಟು ಒಲವನ್ನು ತೋರಿಸಿ ಅದನ್ನು ಸ್ಪರ್ಧೆ ಮಾಡಿದೆ. ಬಟ್ ನನಗೆ 10 ಗಂಟೆಗೆ ನಾನು ಹೋಗಿ 3 ಗಂಟೆ ಒಳಗೆ ನಾಮಿನೇಷನ್ ಹಾಕಬೇಕಿತ್ತು. ನಾನು ಮನಸ್ಸು ಮಾಡಿದ್ದು, ನಾನು ಇಂಡಿಪೆಂಡೆಂಟ್ ಆಗಿ ನಿಂತಿದ್ದರೆ ನಾನು ಜಾಸ್ತಿ ಮತವನ್ನು ತೆಗಿತಿದ್ದೆ. ಬಟ್ ಅಲ್ಲಿ ಏನಾಯಿತು, ನನಗೆ ಟೈಮ್ ಇರಲಿಲ್ಲ. 10 ಜನರು ನಾಮಿನೇಷನ್ಗೆ ನಮಗೆ ಸಪೋರ್ಟ್ ಮಾಡಿ ಅವರನ್ನು ನಮಗೆ ಸ್ಕ್ರೂಟಿನಿಯಾಗಿ ಮಾಡಬೇಕು. ಬಟ್ ನಮಗೆ 3 ಜನರನ್ನು ಈ ಪಾರ್ಟಿ ಲೆವೆಲಲ್ಲಿ ಮಾಡಬೇಕಾಗ್ತದೆ. ಅದಕ್ಕಾಗಿ 10 ಜನರನ್ನು ಹುಡುಕೋದು ಕಷ್ಟ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾನು JDS ಪಕ್ಷದಲ್ಲಿ ನಿಲ್ಲುವಂಥ ಒಂದು ವ್ಯವಸ್ಥೆ ಆಯಿತು. ಬಟ್ ಸೋತ ನಂತರ ನಾನು ಜನರಿಗೆ 2 ನಾನು ಇದನ್ನು ಹೇಳಿದೆ ನೋಡಿ. ಒಂದು ಕ್ಷೇತ್ರದಲ್ಲಿ, ಒಂದು ನಮ್ಮ ಇದರಲ್ಲಿ ಒಂದು ಹಿಂದೂ ವಿದ್ಯಾದಾಯಿನಿ ಸ್ಕೂಲ್ ಅಂತೇಳಿ ನಾನು ಕಲಿತಂಥ ಶಾಲೆ, ಅಲ್ಲಿಯ ಮಕ್ಕಳು ಒಂದು ಈಜ್ಕೊಳ್ಳೋಕ್ಕೆ ಹೋಗ್ತಾರೆ, ಅಂದರೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗ್ತಾರೆ. ಅಲ್ಲಿ ಅವರು 4 ಜನರನ್ನು ದುರ್ಮರಣನಾಗ್ತಾರೆ. ಕಡು ಬಡ ಮಕ್ಕಳು, ಅದು ಸಂಪೂರ್ಣ ಹಿಂದೂ ಸಮುದಾಯದ ಬಿಲ್ಲವರು, SC ST ಮಗುವೀರ ಸಮುದಾಯದ ಆ ಕುಟುಂಬ ಮಕ್ಕಳು. ಆಗ ಸೆಷನ್ ನಡೀತಾ ಇತ್ತು. ಶಾಸಕರ ಕೆಲಸ ಆಗಿತ್ತಿತ್ತು, ಜಾತಿ ಅಥವಾ ಪಕ್ಷ ಭೇದ ನೋಡದೆ ಮುಖ್ಯಮಂತ್ರಿ ಹತ್ರ ಹೋಗಿ, ಹೋಮ್ ಮಿನಿಸ್ಟರ್ ಹತ್ರ ಹೋಗಿ ಅವ್ರಿಗೇನಾದರೂ ಅನುದಾನವನ್ನು ಕೊಡಿಸಬೇಕು ಅಂತೇಳಿ ಏನೂ ಮಾಡಿಲ್ಲ. ತದನಂತರ ಆ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕಿತ್ತು, ಅವರ ಒಂದು ಕ್ಯಾಂಡಿಡೇಟು, ಅವರು ಹೋಗಿ ಮಾಡಬೇಕಿತ್ತು. ಆದರೆ ಆ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾಯಿತ್ತು, ಇನ್ನು 3 ದಿವಸದಲ್ಲಿ ಚುನಾವಣೆ ಅಂತ. ಆ ಸಂದರ್ಭದಲ್ಲಿ ಈ ಕೇಸನ್ನು ನಾನು ಕೈಗೆತ್ತಿಕೊಂಡು ಬರೀ 24 ಗಂಟೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ಇಲ್ಲಿಗೆ ಬಂದು ಅದನ್ನು ಬೆನ್ನ ಹಿಡಿದು, ಇವತ್ತು 8 ಗಂಟೆಗೆ ಎಲೆಕ್ಷನ್ ಡಿಕ್ಲೇರ್ ಆಗ್ತದೆ, ಆ 8 ಗಂಟೆಗೆ ಮುಂಚೆ ನಾನು ಜಿಲ್ಲಾಧಿಕಾರಿಗಳ ಮೂಲಕ ಎಲ್ಲ ಒತ್ತಡ ಹಾಕಿ ರಾತ್ರಿ ಅವರು ನಿಂತು ಈ ಚೆಕ್ಕನ್ನು ವಿತರಿಸುವಂಥ ಕೆಲಸ ಆಯಿತು, ಸ್ಯಾಂಕ್ಷನ್ ಮಾಡಿ. ಅದು ಅಲ್ಲದಿದ್ದರೆ ಬಡ ಕುಟುಂಬಕ್ಕೆ ಏನೂ ಇರಲಿಲ್ಲ. ಪಾಪ ಮುಖ್ಯಮಂತ್ರಿಗಳು ಆ ದಿವಸ ನನ್ನನ್ನು ಶಾಸಕರು ಮಾಡ್ತಿರೋ ಕೆಲಸ ಅದು ಮಾಡಬೇಕಿತ್ತು, ಅವರು ಅವರಿಗೆ ನೋಡಿ. ನಾವು ವೋಟ್ ಹಾಕಿದ್ದು ನನಗೆಲ್ಲ, ಆದರೆ ವೋಟ್ ಹಾಕಲಿಲ್ಲ ಒನ್ನೊಂದು ನಾವು ನೋಡೋದಲ್ಲ, ಮನುಷ್ಯನ ಆ ಸೇವೆಯನ್ನು ಮಾಡಿದರೆ ಇಲ್ಲಿ ಬಿಡಿ ಜನ ಒಂದು ಇದಕ್ಕೆ ಮತ ಮಾಡ್ಬೋದು, ಇದು ಮಾಡೋದು, ಬಟ್ ದೇವರು ನೋಡುವನಿದ್ದಾನೆ. ಖಂಡಿತ ಅದನ್ನು ಸ್ವೀಕಾರ ಮಾಡುವಂಥ ಒಂದು ನೆನಪು ಶಕ್ತಿಯಿಂದ ನಾನು ಆ ದೇವರ ಮೇಲೆ ಭಕ್ತಿಯಿಂದ ಅದೇ ಥರ ಇನ್ನೊಂದು ವಿಷಯ ಹೇಳ್ತೇನೆ. ಇತ್ತೀಚೆಗೆ ಒಂದು 6 ತಿಂಗಳ ಮುಂಚೆ ಇಂಟಕ್ಕಿನ ಒಂದು ಕಾರ್ಯಕರ್ತ ಒಬ್ಬರದ್ದು ಮರಣ ಆಗ್ತದೆ AJ ಹಾಸ್ಪಿಟ್ಲಲ್ಲಿ. ಅಲ್ಲಿ ಏನಾಗ್ತದೆ, ನಾನು ದುಬೈಯಲ್ಲಿದ್ದೆ ಆ ಸಂದರ್ಭದಲ್ಲಿ. ಬಹುಶಃ ಮರಣ ಆಗಿ ಆ ಹೆಂಗಸು ಅವರಿಗೆ ನಾನು ಅವರ ಹಾಸ್ಪಿಟಲಿದ್ದಾಗೂ ನಾನು ಅವರಿಗೆ ಬಹಳ ಸಹಾಯ ಮಾಡಿದ್ದೆ. ಪಾಪ ಆಕೆಗೆ ಗಂಡ ತೀರಿದಂಥ ಸಂದರ್ಭದಲ್ಲಿ ಅಲ್ಲಿಯ ಶಾಸಕರು ಯಾರು ಬರಲಿಲ್ಲ, ಹಾಸ್ಪಿಟ್ಲಲ್ಲಿ ಇದನ್ನು ಹಣವನ್ನು ಬಿಟ್ಟುಕೊಟ್ಲಿಲ್ಲ. ಲಾಸ್ಟಿಗೆ ನನಗೆ ಫೋನ್ ಮಾಡ್ತಾರೆ, ನಾನು ದುಬೈಯಿಂದ
ಬಿಟ್ಟು ಬರ್ತೇನೆ. ನಾನು ಬಂದು ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಬಂದು ಹಾಸ್ಪಿಟ್ಲಲ್ಲಿ ಅಧಿಕಾರಿಗಳಿಗೆ ಒತ್ತಡವನ್ನು ಹಾಕಿ ಮುಖ್ಯಮಂತ್ರಿಗಳಿಂದ ಅನುದಾನವನ್ನು ಕೊಡಿಸ್ತೇನೆ ಅಂತೇಳಿ ಹೇಳಿ ಅವರಲ್ಲಿ ಅಧಿಕೃತವಾಗಿ ಬರೆದು ಕೊಟ್ಟು ತದನಂತರ ಅವ್ರಿಗೆ 7 ಲಕ್ಷನೇನೋ ಬಿಲ್ ಆಗಿತ್ತು. ಪಾಪ ಹಾಸ್ಪಿಟಲ್ನವರು 3 ಲಕ್ಷ 4 ಲಕ್ಷ ಬಿಟ್ಟರು. ಆ 3 ಲಕ್ಷ ರೂಪಾಯಿ ಅನುದಾನವನ್ನು ನಾನು ಮುಖ್ಯಮಂತ್ರಿಗಳ ವಿಶೇಷ ಪರಿಹಾರ ನಿಧಿಯಿಂದ ಕೊಡಿಸಿ ಅದಕ್ಕಿಂತ ಮುಂಚೆ ಬಾಡಿಯನ್ನು ರಿಲೀಸ್ ಮಾಡಿ ಬರಿ ಮಾಡುವಂಥ ಕೆಲಸ ಆಯಿತು. ನೋಡಿ, ಇದೆಲ್ಲ ಮಾನವೀಯತೆ ಕೆಲಸಗಳು. ನಾವು ಅಂಥದ್ದು 1000 ದಿವಸಕ್ಕೆ ನನ್ನ ಫೋನಲ್ಲಿ ನೋಡಿದರೆ ಒಂದು 10 ಕಾಲು ಹಾಸ್ಪಿಟ್ಲಿದ್ದು, ಆ ಹಾಸ್ಪಿಟ್ಲು ಈ ಹಾಸ್ಪಿಟ್ಲು ಮತ್ತು ವೆನ್ಲಾಕಿಗೆ ಸೇರಿಸಿ ಅಲ್ಲಿದ್ದು ಮಾಡಬೇಕು ಅಂತೇಳಿ. ಇದು ನಮ್ಮನ್ನು ನಾನು ಒಂದು ಹಂತದಲ್ಲಿ ಬಹಳಷ್ಟು ಕುಗ್ಗಿದ್ದೆ, ಫೈನಾನ್ಷಿಯಲಿ ಆಗಲಿ ಇನ್ನೊಂದರಲ್ಲಾಗಲಿ ಭಾಳ ಕುಗ್ಗಿದೆ. ಯಾಕಂದರೆ 4 ಎಲೆಕ್ಷನಿಂದ ಫೇಸ್ ಮಾಡಿ ಯಾವತ್ತೂ ದುಡ್ಡನ್ನು ಮಾಡಿಲ್ಲ, ದುಡ್ಡಿನ ಹಿಂದೆ ಹೋಗಿ. ನನ್ನ ಬಗ್ಗೆ ತಾವು ನೋಡೋದಾದರೆ 2018ರಿಂದ 2018ರವರೆಗೆ ಗೋಲ್ಡನ್ ಏರಾ. ನನ್ನ ಎದುರಿಗೆ ಸ್ಪರ್ಧೆ ಮಾಡಿದವರು ಏನಿಲ್ಲದಿದ್ರೂ ಎಷ್ಟೋ ಇದನ್ನು ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಬಟ್ ನಾವು ದುಡ್ಡಿನ ಹಿಂದೆ ಹೋಗಲಿಲ್ಲ. ನಾನು ಕೆಲಸ, ಮನಸ್ಸಿನ ಕೆಲಸ ಮತ್ತು ಇದು ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂಥ ನೆಲೆಯಲ್ಲಿ ಹೋರಾಡಿ ಅದರಲ್ಲಿ ನಾನು ಖಂಡಿತ ಗೆದ್ದಿದ್ದೇನೆ. ಆದರೆ ಆ ಕುಗ್ಗಿದಂಥ ಸಂದರ್ಭದಲ್ಲಿ ಬೇರೆಯೊಬ್ಬರು ಆದ್ರೂ ಖಂಡಿತ ಪುಡಿತ ಹೇಳ್ತಿರ್ಲಿಲ್ಲ. ಆದರೆ ನನಗೆ ಜನರ ಪ್ರಾರ್ಥನೆ, ನಾನು ಮಾಡಿದಂಥ ಸೇವೆ ಆ ಮೂಲಕ ಮತ್ತು ಅದನ್ನು ನಾನು ಕಾಪಾಡಿ ನಾನು ಮೇಲೆ ಬಂದೇನೆ. ಮತ್ತು ಇದರಕ್ಕೆಲ್ಲ ನಾನು ಸ್ಪೋರ್ಟಿವ್ ಆಗಿ, ಸೋಲು ಗೆಲುವು ಇದ್ದದ್ದೇ ಲೈಫಿನಲ್ಲಿ. ನಮಗೆ ಸೋಲು ಗೆಲುವು ಮುಖ್ಯ ಅಲ್ಲ. ಕೆಲಸ ಮಾಡಲಿಕ್ಕೆ ನಿಮಗೆ ಬಂದರೆ ಬೇಕೇ ಮನಸ್ಸಿದ್ರೆ ನೀವು MLA ಆಗಬೇಕು ಅಂತಲಿಲ್ಲ. ಆದರೆ ಆ MLA ಹೆಸರಿದ್ರೂ ನಾವು ಎಲ್ಲಿಗಾದರೂ ಹೋಗಿ ಧೈರ್ಯದಿಂದ ಹೋಗಿ ಮಾಡಿ ಬರ್ತೇನೆ ಅಂತ ಹೇಳುವ ಹಠ ಛಲ ಇದ್ದರೆ ಇವತ್ತಂತ ಕೆಲಸ ಆಗ್ತದೆ. ನಮ್ಮ ಜಿಲ್ಲೆನೂ ಸಮೇತ ಅದೇ, ಮಂಗಳೂರು ಜಿಲ್ಲೆ ಇವತ್ತು. ಸರ್, ಮಂಗಳೂರು ಅಂದ್ರೇನೆ ಹೆಂಗೆ ಅಂದ್ರೆ ಸರ್, ಒಂದು ರಾಜ್ಯದಲ್ಲಿರೋ ಎಲ್ಲಾ ಜಿಲ್ಲೆಗಳ ಜನರ ಮನಸ್ಥಿತಿ ಒಂದೇ ತರ ಇರುತ್ತೆ, ಆದ್ರೆ ಮಂಗಳೂರು ಜಿಲ್ಲೆ ಮನಸ್ಥಿತಿ ಮಾತ್ರ ಬಹಳ ಡಿಫ್ರೆಂಟ್.